ನೋಡಿ ಕ್ವಶನ್. ಇನ್ ಎ ಹಾಸ್ಪಿಟಲ್ 230 females and 270 males were born in a year. Do this confirm the hypothesis that sexes are born in equal proportions. ಈಗ ನೋಡಿ ಫಸ್ಟ್ ಏನು ಮಾಡಬೇಕು, ಎನ್ ಬರ್ಕೊಳ್ಳಿ. ಎನ್ ಎಷ್ಟು? 230 + 270 ಎಷ್ಟಾಗುತ್ತೆ? ಇದು 500 ಆಗುತ್ತೆ ಟೋಟಲ್. 230 ಫೀಮೇಲ್ಸ್ ಇದ್ದಾರೆ, 270 ಮೇಲ್ಸ್ ಇದ್ದಾರೆ. ಇಲ್ಲಿ ಪಾಪ್ಯುಲೇಷನ್ ಪ್ರಪೋರ್ಷನ್ ಕೊಟ್ಟಿದ್ದಾರೆ. ಎನ್ ಜಾಸ್ತಿ ಇದೆ ಅಂದರೆ ಝೆಡ್ ಟೆಸ್ಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೈಪಾಥಿಸಸ್ ಅಂದ್ರೇನು, ನಾವು ಫಸ್ಟ್ ಅಸ್ಯೂಮ್ ಮಾಡ್ಕೋತೀವಿ, ಆಮೇಲೆ ಅದನ್ನ ಟ್ರೂ ಇದೆಯೋ ಫಾಲ್ಸ್ ಇದೆಯೋ ಅಂತ ಪ್ರೂವ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಟ್ರೂ. ಈಗ ನೋಡಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಲೆಟ್ ಅಸ್ ಸಪೋಸ್ ದಟ್ sexes are born in equal proportions. ಆವಾಗ ಪಿ ಏನಾಗುತ್ತೆ? 1/2 ಆಗುತ್ತೆ. ಇಲ್ಲಿ ಪಿ ಬಂದು ಅಂದರೆ ಇಲ್ಲಿ ಪಿನ ಏನು ತೊಗೊಳ್ಳಿ ಅಂದರೆ ಪ್ರಾಬಿಲಿಟಿ ಆಫ್ ಬಾರ್ನ್ ಚೈಲ್ಡ್ ಈಸ್ ಮೇಲ್ ಅಂತ ತೊಗೊಳ್ಳಿ. ಪಿ ಬಂದು ಪ್ರಾಬಬಿಲಿಟಿ ಆಫ್ ಬಾರ್ನ್ ಚೈಲ್ಡ್ ಈಸ್ ಮೇಲ್ ಈಸ್ 1/2 ಅಂತ ತಗೊಳ್ಳಿ. ಈಗ ನೆಕ್ಸ್ಟ್ ಬಂದು ಪಿ ಫೈಂಡ್ ಮಾಡಿದ್ಮೇಲೆ ಕ್ಯೂ ಫೈಂಡ್ ಮಾಡ್ಕೊಳ್ಳಿ. ಕ್ಯೂ ಅಂದ್ರೇನು? 1 - p, ದಟ್ ಈಸ್ 1 - 1/2 ಈಸ್ 1/2. ನೋಡಿ ಪಿ ಕ್ಯೂ ಆದಮೇಲೆ ಏನು ಮಾಡಬೇಕಂದ್ರೆ ನೀವು ಎಕ್ಸ್ಪೆಕ್ಟೆಡ್ ನಂಬರು ಮತ್ತು ಅಬ್ಸರ್ವ್ಡ್ ನಂಬರ್ಸ್ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸಸ್ ಅಂತ ಬರ್ಕೊಳ್ಳೋಣ. ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸಸ್ ಇಲ್ಲಿ ಎಕ್ಸ್ಪೆಕ್ಟೆಡ್ ನಂಬರ್ಗೆ ಫಾರ್ಮುಲಾ ಬಂದು ಎನ್ ಇಂಟು ಪಿ. ಎನ್ ಇರೋದೆಷ್ಟು? 500 ಇಂಟು 1/2 ಅಂದರೆ 250. ಅರ್ಥ ಆಗ್ತಿದೆಯಲ್ವಾ? ಅಬ್ಸರ್ವ್ಡ್ ನಂಬರ್ ಎಷ್ಟು? ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸಸ್ ಬಂದು ಎಕ್ಸ್. ಇಲ್ಲಿ ನೋಡಿ ಪಿ ಬಂದು ಇಲ್ಲಿ ಪ್ರಾಬಿಲಿಟಿ ಆಫ್ ಬಾರ್ನ್ ಚೈಲ್ಡ್ ಈಸ್ ಮೇಲ್ ಇರೋದ್ರಿಂದ ಮೇಲ್ ರಿಲೇಟೆಡ್ ಎಕ್ಸ್ ತೊಗೋಬೇಕು. ಎಷ್ಟು ಮೇಲ್ಸ್ ಇದ್ದಾರೆ? 270. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇದು ಈಕ್ವಲ್ ಪ್ರಪೋರ್ಷನ್ಸ್ ಇರಬೇಕು ಅಂದರೆ ಇದು 250 ಇರಬೇಕು. ಅಂದರೆ ಆ್ಯಕ್ಚುಲಾಗಿ 250 ಇರಬೇಕು, ಇಲ್ಲಿ 270 ಇದೆ. ಇದು ಡಿಫ್ರೆನ್ಸು ತುಂಬ ಜಾಸ್ತಿ ಇದೆಯಾ ಅಥವಾ ಇದನ್ನ ಒಪ್ಕೋಬೋದಾ? ಈ ಡಿಫ್ರೆನ್ಸ್ನ ಇದು ಚೆಕ್ ಮಾಡೋದು ಯಾವುದರಿಂದ? ಝೆಡ್ ಟೆಸ್ಟಿಂದ. ಗೊತ್ತಾಗ್ತಿದೆಯಲ್ವಾ? ಇದು 2 ಟೇಲ್ ಟೆಸ್ಟ್. ಯಾಕಂದರೆ ಇದು ತುಂಬ ಕಡಿಮೆ ಆದರೂ ಜಾಸ್ತಿ ಆದರೂ ಇದು ಈಕ್ವಲ್ ಪ್ರಪೋರ್ಷನ್ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ಏನು ಮಾಡಬೇಕಂದ್ರೆ ಝೆಡ್ನ ಫೈಂಡ್ ಮಾಡಬೇಕು. ಝೆಡ್ಗೆ ಫಾರ್ಮುಲಾ x - np/√n × p × q. z ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ 270 ಮೈನಸ್ ಎನ್ ಪಿ ಅಂದರೆ 250 √(np/q) ಅಂದರೆ √n ಅಂದರೆ ಎಷ್ಟು? 500 ಇಂಟು ಪಿ ಎಷ್ಟು? 1/2 ಇಂಟು 1/2. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಕ್ಯಾಲ್ಸಿಯಲ್ಲಿ ಮಾಡೋಣ. 270 ಡಿವೈಡ್ ಮಾಡಿ. 270 ಮೈನಸ್ 250 √500 ಇಂಟು 1/2 ಇಂಟು 1/2. ಈಗ ಆನ್ಸರ್ ಬಂದು ಏನಿದೆ? 1.7889. 4 ಡೆಸಿಮಲಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಗೇನು ಬರುತ್ತೆ? z ಈಸ್ ಈಕ್ವಲ್ ಟು 1.7889. ಇದನ್ನ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1.79 ಅಂತ ಬರ್ಕೊಳ್ಳಿ. ಒಂದ್ಸತಿ ಚೆಕ್ ಮಾಡ್ಕೊತೀನಿ. 1.7889. 4 ಡೆಸಿಮಲಲ್ಲಿ ಅಂದರೆ ಇದು ಬರುತ್ತೆ. ನಾವು 1.79 ಅಂತ ತೊಗೋಬೋದು. ಈಗ ನೋಡಿ
ಇಲ್ಲಿ ನಿಮಗೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು 1% ಆಫ್ ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡ್ಬೋದು, ಈಗ ನೋಡಿ 1%ಗೆ ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂ ಬಂದು ಏನು, ಮಾಡ್ಯುಲಸ್ ಆಫ್ ಝೆಡ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 2.58. 5%ಗೆ ಮಾಡ್ಯುಲಸ್ ಆಫ್ ಝೆಡ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1.96. ಅರ್ಥ ಆಗ್ತಿದೆಯಲ್ವಾ? ಇದು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ 1.96ಗಿಂತನೂ ಕಡಿಮೆ ಇದೆ. ಅಂದರೆ 5% ಲೆವೆಲಲ್ಲೂ ಇದನ್ನ ನೀವೇನು ಮಾಡ್ಬೋದು, ಅಕ್ಸೆಪ್ಟ್ ಮಾಡ್ಬೋದು. ಅಂದರೆ ಅರ್ಥ 1%ಗೂ ಆಗುತ್ತೆ. ಯಾವಾಗಲೂ ನೋಡಿ, ಯಾವಾಗ ಏನಾದರೂ ಹೈಪಾಥಿಸಸ್ ನೀವು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ ಅಕ್ಸೆಪ್ಟ್ ಮಾಡಿದ್ರೆ ಅದು 1%ಗೂ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಹೆಂಗೆ ಮಾಡಬೇಕು, ಇದು ರಫ್ ವರ್ಕ್, ಇದು ಬರೆಯೋಕ್ಕೆ ಹೋಗಬೇಡಿ. ಈಗೇನು ಮಾಡೋಣ, ಆ್ಯಕ್ಚುಯಲ್ ಝೆಡ್ ವ್ಯಾಲ್ಯೂ ಝೆಡ್ ಈಸ್ ಈಕ್ವಲ್ ಟು 1.79 ಈಸ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ಝೆಡ್ ವ್ಯಾಲ್ಯೂ ದಟ್ ಈಸ್ 1.96. ಅರ್ಥ ಆಗ್ತಿದೆಯಲ್ವಾ? ದ ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್. ಇಲ್ಲಿ ಹೈಪಾಥಿಸಸ್ ಏನು, ಹೈಪಾಥಿಸಸ್ ಈಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇಲ್ಲಿ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತಲೂ ಹೇಳ್ಬೋದು, 1% ಲೆವೆಲ್ ಆಫ್ ಇಲ್ಲಿ 5% ಅಂದರೆ ಅದು 1%ಗೂ ಆಗುತ್ತೆ. 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಈಗ ಚೆಕ್ ಮಾಡ್ತಾ ಇರೋದು 5% ಇರೋದ್ರಿಂದ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಆಮೇಲೆ ಲಾಸ್ಟಲ್ಲಿ ಏನು ಹೇಳಿ, ದಸ್ ವಿ ಕನ್ಕ್ಲೂಡ್ ದಟ್ successes are born in equal proportions. ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಅವ್ರು ಎನ್ನ ಫೈಂಡ್ ಮಾಡಿ, ಕೊಟ್ಟಿದ್ದಾರೆ 230 + 270 500. ನಾವೇನು ಮಾಡಬೇಕು, ಲೆಟಸ್ ಸಪೋಸ್ ಅಸ್ಯೂಮ್ ಮಾಡ್ಕೋಬೇಕು ಹೈಪಾಥಿಸಸ್ಗೋಸ್ಕರ. ಏನು ಹೈಪಾಥಿಸಸ್ ಅಂದರೆ ಇಲ್ಲಿ ಸಕ್ಸಸಸ್ ಆರ್ ಬಾರ್ನ್ ಇನ್ ಈಕ್ವಲ್ ಪ್ರೊಪೋರ್ಷನ್. ಲೆಟಸ್ ಸಪೋಸ್ ದಟ್ ಸಕ್ಸಸ್ ಆರ್ ಬಾರ್ನ್ ಇನ್ ಈಕ್ವಲ್ ಪ್ರೊಪೋರ್ಷನ್ಸ್. ಪಿ ಈಸ್ ಈಕ್ವಲ್ ಟು ಇಲ್ಲಿ ಪಿ ಅಂದರೆ ಹಾಫ್, ಯಾಕಂದರೆ ಬಾರ್ನ್ ಇನ್ ಈಕ್ವಲ್ ಪ್ರೊಪೋರ್ಷನ್ ಅಂದರೆ ಅದು ಹಾಫ್ ಇರುತ್ತೆ. ಇಲ್ಲಿ ಬಾರ್ನ್ ಚೈಲ್ಡ್ನ ಮೇಲ್ ಅಂತ ತೊಗೊಳ್ಳೋಣ. ಕ್ಯೂ ಈಸ್ ಈಕ್ವಲ್ ಟು 1 - P 1 - 1. ಇಲ್ಲಿ ಮೇಲ್ ತೊಗೊಂಡ್ರೆ 270ಗೆ ಕಂಪೇರ್ ಮಾಡಬೇಕು, ಫೀಮೇಲ್ ತೊಗೊಂಡ್ರೆ 230ಗೆ ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಈಸ್ ಎನ್ ಪಿ. ಎನ್ ಎಷ್ಟು 500, ಪಿ ಎಷ್ಟು 1/2 250 ಆಗುತ್ತೆ. ಅಬ್ಸರ್ವ್ಡ್ ನಂಬರ್ ಆಫ್ ಸಕ್ಸಸ್ ಬಂದು ಎಕ್ಸು, ದಟ್ ಈಸ್ ಇಲ್ಲಿ ನೋಡಿ ಮೇಲ್ ಎಷ್ಟು 270, ಅದು ತೊಗೋಬೇಕು. ಝೆಡ್ ಅಂದರೆ x - NP √NPQ ಮಾಡಿದ್ರೆ 1.79 ಬರುತ್ತೆ. ಆ 1.79 ಏನಿದೆ ವಿಚ್ ಈಸ್ ಲೆಸ್ ದ್ಯಾನ್ ದ 1.96. ದ ಹೈಪಾಥಿಸಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ದಸ್ ವಿ ಕನ್ಕ್ಲೂಡ್ ದ ಸಕ್ಸಸಸ್ ಆರ್ ಬಾರ್ನ್ ಇನ್ ಈಕ್ವಲ್ ಪ್ರೊಪೋರ್ಷನ್ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು.